ಆಗ್ಬೇಕು ಅಂದ್ರೆ ನೀವು ಅವ್ನ ಆಸ್ತಿ ಲಪ್ಟಾಯಿಸಿದ್ರು ಅವ್ನಿಗೇನು ಅನ್ಸಲ್ಲ. ಅದಕ್ಕೆ ನಿಮಗ್ ಬೇಕಾ ನಾನೇ ಬಂದು ಬರ್ಕೊಟ್ಬಿಡ್ತೀನಿ ಅಂತಾನೆ. ಆದ್ರೆ ಅವನ್ಗೆ ಈ ಮನೆ ಅಂದ್ರೆ ಸಖತ್ ಸೆಂಟಿಮೆಂಟು. ಈ ಮನೆ ಏನಾದ್ರೂ ನೀವು ನನ್ನ ಹೆಸರಿಗೆ ಬರ್ಕೊಟ್ಟಿದ್ದೀನಿ ಅಂತ ಅವನಿಗೆ ಗೊತ್ತಾದ್ರೆ ನಿಮ್ಮ ಮೇಲಿರೋ ಗೌರವ ಮರ್ಯಾದೆ ಎಲ್ಲ ಕ್ಷಣ ಮಾತ್ರದಲ್ಲಿ ಕರ್ಗೋಗ್ಬಿಡುತ್ತೆ. ಅದು ನನಗೆ ಬೇಕಾಗಿರೋದು. ಅಶ್ವಿನ್, ನಿನಗೆ ಕೈ ಮುಗಿತೀನಿ, ದಯವಿಟ್ಟು ನನಗೆ ಈ ಥರ ಚಿತ್ರಹಿಂಸೆ ಕೊಡಬೇಡ. ನೋಡು, ನಾನೀಗಾಗಲೇ ತುಂಬಾ ನೊಂದು ಹೋಗಿದ್ದೀನಿ, ಅರ್ಥ ಮಾಡ್ಕೋ. ನೊಂದೋಗ್ಬೇಕು, ಇನ್ನೂ ಜಾಸ್ತಿ ನೊಂದೋಗ್ಬೇಕು. ಅಯ್ಯೋ, ಯಾಕಾದ್ರೂ ಬದುಕಿದ್ದೀನಲ್ಲ ಅಂತ ಅನ್ಸ್ಬೇಕು, ಆದ್ರೆ ಸಾಯ್ಬಾರ್ದು. ಆಗ ನನಗೆ ಸಮಾಧಾನ ಆಗೋದು. ನೋಡಿ, ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಳಕ್ ನನ್ನ ಹತ್ರ ಟೈಮ್ ಇಲ್ಲ, ನಾನು ಹೋಗ್ತೀನಿ. ನೋಡು, ನಾನು ಕೋರ್ಟ್ ಕೇಸಿಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನಗೆ ಟೆನ್ಷನ್ ಕೊಡಬೇಡ, ಹೇಳ್ತಾ ಇದ್ದೀನಿ. ಟೆನ್ಷನ್ ಕೊಡಬಾರ್ದು ಅಂದ್ರೆ ನೀವು ನನ್ನ ದಾರಿಗೆ ಬರಬೇಕು, ನಾನು ಕೇಳಿದ್ನ ಕೊಡಬೇಕು. ನೀವೇ ಈ ಮನೆ ಪೇಪರ್ಸ್ಗೆ ಸೈನ್ ಹಾಕೋಕೆ ಒಪ್ಕೋತಿರೋ, ಇಲ್ಲ ಅಂದ್ರೆ ಈ ಆಡಿಯೋನ ಅಣ್ಣಂಗೆ ಕೇಳಿಸಿ. ಓಕೆ, ಬೇಗ ಡಿಸೈಡ್ ಮಾಡಿ, ನಿಮ್ಮ ಹತ್ರ ತುಂಬ ಕಮ್ಮಿ ಟೈಮ್ ಇರೋದು.